ಮಚ್ಚ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ ಧಿಕ್ಕಾರ. अगले बार जरा माइक डिस्टेंस केंद्र बीजेपी सरकारಕ್ಕೆ ಧಿಕ್ಕಾರ ಧಿಕ್ಕಾರ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರಾಷ್ಟ್ರೀಯ ಯುವಕರ ಜೊತೆ ಆಟ ಆಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. आज हम लोग हमारे कर्नाटका प्रदेश यूथ कांग्रेस अध्यक्ष के मार्गदर्शन में उनके गाइडेंस पे हम लोग आज अंबेडकर सर्कल में प्रोटेस्ट कर रहे हैं बीजेपी गवर्नमेंट के खिलाफ, जो उन्होंने पेपर लीक करवाया है। 2024 में भी वो फिर से लास्ट टाइम ऐसे ही पेपर लीक हुआ था, इस बार भी ऐसे ही पेपर लीक हुआ है। ये बीजेपी सरकार हर बार ऐसे ही पेपर लीक करवाती है और पूरे स्टूडेंट का फ्यूचर बर्बाद कर रही है। हमारे देश में डायपर लीक नहीं होता है, पेपर लीक होता है इस गवर्नमेंट में। बीजेपी गवर्नमेंट पूरी फेल हो चुकी है, सिर्फ जात पे धर्म में लड़ाई लड़ती है। हमारे हिंदू मुस्लिम लड़ाई लड़कर ऐसा देश को बांटना चाहती है वो। आने वाले दिनों में जो भी ये काम कर रहे हैं हम लोग इसको कंडम करते हैं और इनके अगेंस्ट में खड़े होंगे। हमारा पूरा यूथ कांग्रेस पूरे जनता के साथ में, इंडिया के साथ में है। हम लोग हमेशा इनके कंडम करेंगे और जो भी इस स्टूडेंट का फ्यूचर ख़राब किया है इन्होंने, जो पेपर लीक करके आज पेपर कैंसिल करवाया है इन्होंने, सडनली एक दिन में अनाउंस करते हैं पेपर लीक होने के बाद में। जब यूथ कांग्रेस जनता के सामने पेपर लीक को जनता को सामने लाती है पेपर लीक हुआ है करके, तो तब जाके ये पेपर कैंसिल करते हैं। और जहाँ भी सेंटर है स्टूडेंट्स का दूसरे डिस्ट्रिक्ट से आकर यहाँ पे अटेंड करने के लिए आए हैं लोग, तो उनको एडवांस में बोला नहीं जाता है। यहाँ पे आने के बाद में एग्ज़ाम कैंसिल किया जाता है। उनका रिफ़ंड होना चाहिए स्टूडेंट्स का और उनको न्याय मिलना चाहिए। और ये जो भी एजुकेशन मिनिस्टर है उसको रिज़ाइन करना चाहिए। आने वाले दिनों में अगर वो रिज़ाइन नहीं करेंगे, इससे बड़ा हम लोग प्रोटेस्ट करेंगे। मेरा नाम मोइन शेख, यूथ कांग्रेस डिस्ट्रिक्ट प्रेसिडेंट। जय हिंद, जय कर्नाटका, जय यूथ कांग्रेस। ಜಯವಾಗಲಿ. ಯುವ ಕಾಂಗ್ರೆಸ್ಗೆ ಜಯವಾಗಲಿ. ಇಂದು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರವು ಕೋಟ್ಯಾಂತರ ಯುವಕರ ಜೀವನದಲ್ಲಿ ತಮ್ಮ ನಿರ್ಲಕ್ಷ್ಯದಿಂದ ಹಾಗೂ ಅಭದ್ರತೆಯಿಂದ ಅವರ ಜೀವನದಲ್ಲಿ ಆಟ ಆಡಿ ಇವತ್ತು ಕೇಂದ್ರ ಸರ್ಕಾರವು ಅನೇಕ ಯುವಕರ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಏನಪ್ಪ ಅಂತಂದರೆ ನಿನ್ನೆ ತಾನೇ ಎಲ್ಲರಿಗೂ ತಿಳಿದಿರೋ ಹಾಗೆ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಎಷ್ಟೋ ಯುವಕರ ಜೀವನದ ಜೊತೆ ಆಟ ಆಡಿದ ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತಾ ಇವತ್ತು ವಿಜಯಪುರ ಜಿಲ್ಲೆಯ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 2014ರಿಂದ ಇಲ್ಲಿವರೆಗೂ ಸಹಿತ ಕೇಂದ್ರ ಸರ್ಕಾರವು ಈ ದೇಶದಲ್ಲಿ ತಮ್ಮ ದರಿದ್ರ ಆಡಳಿತವನ್ನು ಈ ದೇಶಕ್ಕೆ ಕೊಟ್ಟು ನಮ್ಮ ದೇಶವನ್ನು ಹಿಂದುಳಿಯುವ ಹಾಗೆ ಮಾಡುತ್ತಾ ಇದೆ. ಏಕೆಂದರೆ 2014ರಿಂದ ನಿಮಗೆ ತಿಳಿದಿರೋ ಹಾಗೆ ನರೇಂದ್ರ ಮೋದಿಯವರು ತಮ್ಮ ಸುಳ್ಳು ಭರವಸೆಗಳ ಮೂಲಕ ಈ ದೇಶದ ಜನರಿಗೆ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡುವುದರ ಮುಖಾಂತರ ಭಾವನಾತ್ಮಕ ವಿಷಯಗಳ ಜೊತೆಗೆ ಅವರು ಜನರ ಮನಸ್ಸುಗಳನ್ನು ಹಾಗೂ ಧರ್ಮಗಳ ನಡುವೆ ವಿಷಬೀಜವನ್ನು ಬಿತ್ತುವ ಮುಖಾಂತರ ಚುನಾವಣೆಗಳನ್ನು ನಡೆಸ್ತಾ ಹಾಗೂ ಕೇಂದ್ರ ಸರ್ಕಾರದ ಅನೇಕ
ಅಂಗಸಂಸ್ಥೆಗಳಾದಂಥ ED, IT ಇಂಥ ಅಂಗಸಂಸ್ಥೆಗಳಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಈ ದೇಶವನ್ನು ಆಳ್ತಾ ಇದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ಹಾಗೂ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಇವತ್ತು ಈ ನಮ್ಮ ದೇಶದ ಇತಿಹಾಸವನ್ನು ಅಳಿಸಿ ಬರೀ ಭಾವನಾತ್ಮಕ ವಿಷಯ ಜೊತೆಗೆ ಮಾಡಿ ನಮ್ಮ ಜನರ ಭಾವನಾತ್ಮಕ ವಿಷಯಗಳ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಅವರಿಗೆ ಈ ಮುಖಾಂತರ ವಿಜಯಪುರ ಜಿಲ್ಲೆ ಯುವ ಕಾಂಗ್ರೆಸ್ ಅವರಿಗೆ ಧಿಕ್ಕಾರವನ್ನು ಕೂಗಿ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಹಾಗೂ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಹಿತ ರಾಜ್ಯ ಮಟ್ಟದಲ್ಲಿ ಅತಿ ದೊಡ್ಡ ಹೋರಾಟವನ್ನು ಈ ನೀಟ್ ವಿಷಯದಲ್ಲಿ ನಾವು ಹಮ್ಮಿಕೊಂಡಿದ್ದು ಮುಂಬರುವ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಯುವ ಕಾಂಗ್ರೆಸ್ ಖಂಡಿಸುತ್ತದೆ. ಅದಕ್ಕಾಗಿ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೋತೇವೆ. ಯಾಕಂದರೆ ಯುವ ಜನಾಂಗವನ್ನು ದಾರಿ ತಪ್ಪಿಸುವಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗೂ ಈ ಯುವ ಜನಾಂಗ ಈ ಕೇಂದ್ರ ಸರ್ಕಾರದ ಈ ಧೋರಣೆಗಳನ್ನು ಖಂಡಿಸಿ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇವತ್ತಿನ ದಿವಸ ಈ ಬೃಹತ್ ಪ್ರತಿಭಟನೆಯನ್ನು ನಾವು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿವಸ 2017ಕ್ಕೂ ಕೂಡ ಈ ನೀಟ್ ಎಕ್ಸಾಮ್ ಪತ್ರಿಕಾ ಸೋರಿಕೆ ಆಗಿತ್ತು. ಅದೇ ರೀತಿ 2021ರಲ್ಲಿ ಆಗಿತ್ತು, 2024ರಲ್ಲಿ ಆಗಿತ್ತು, ಈಗ 2026ರಲ್ಲಿ ಕೂಡ ಆಗಿದೆ. ಈ ಎಲ್ಲ ನೀಟ್ ಎಕ್ಸಾಮ್ ಪತ್ರಿಕೆ ಸೋರಿಕೆ ಇಲ್ಲಿವರೆಗೂ 2017ರಿಂದ ಇಲ್ಲಿ ತನಕ ಏನು ಪೇಪರ್ ಲೀಕ್ ಆದವ್ರಿಗೆ ಯಾವುದೇ ರೀತಿ ಪೊಲೀಸ್ ತನಿಖೆ ಆಗಿಲ್ಲ, ಅವ್ರಿಗೆ ಯಾವ ರೀತಿ ಶಿಕ್ಷೆನೂ ಆಗಿಲ್ಲ. ಅವರಿಗೆ ಮುಂದೆ 2017ಕ್ಕೆ ಮಾಡಿದವ್ರಿಗೆ ಮುಂದೆ ಹಂಗೆ ಬಿಡೋದು, ಮುಂದಿನ ಪತ್ರಿಕೆಗಳು ಲೀಕ್ ಮಾಡಿರಿ, ದೇಶದ 22 ಲಕ್ಷ ಜನರ ವಿದ್ಯಾರ್ಥಿಗಳ ಭವಿಷ್ಯದ ಮಾರಣ ಹೋಮ ಯಾರಾದರೂ ಮಾಡಿದರೆ ಅದು ಕೇಂದ್ರ BJP ಸರ್ಕಾರ ನೇರ ಹೊಣೆ ಆಗ್ತದೆ ಅಂಥೇಳಿ ಈ ವಿಷಯ ಬಿಜೆಪಿ ಸರ್ಕಾರಕ್ಕೆ ಯುವಕರ ಭವಿಷ್ಯ ಜೊತೆ ಆಟ ಆಡಿದ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ದೇಶದ 22 ಲಕ್ಷ ಯುವಕರ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮಕ್ಕಳಿಗೆ ಕಷ್ಟಪಟ್ಟು ತಂದೆ ತಾಯಿ ಕಲ್ಸಿರ್ತಾರ. ನಮ್ಮ ಮಕ್ಕಳು ಎಜುಕೇಶನ್ ಕಲ್ತು ಮುಂದೆ ದೊಡ್ಡ ವಿದ್ಯಾರ್ಥಿಗಳಾಗಿ ಯಾವುದೋ ಒಂದು ಜಾಬ್ ಮಾಡ್ತಾರಂತ ಒಂದು ಉದ್ದೇಶಕ್ಕೆ ಮಕ್ಕಳು ಕಲ್ತಿರ್ತಾರ. ಈ ಬಿಜೆಪಿ ಸರ್ಕಾರದವರು ನೀಟ್ ಬಗ್ಗೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಇವತ್ತು ನಮ್ಮ ಯುವಕರ ಭವಿಷ್ಯ ಹಾಳು ಮಾಡಿದ ದರಿದ್ರ ಸರ್ಕಾರ. ಈ ಅಮಿತ್ ಶಾ ಮೋದಿ ಅವರು ಹೇಳಿದ್ರು ಅಚ್ಚಾ ದಿನ ಯಾವತ್ತೂ ಅಚ್ಚಾ ದಿನ ಬರಲಿಲ್ಲ, ಯಾವತ್ತೂ ಬರೀ ಕಚ್ಚಾ ದಿನ ಬಂತು. ಅದಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಯುವಕರ ಭವಿಷ್ಯದ ಬಿಜೆಪಿ ಸರ್ಕಾರಕ್ಕೆ ದರಿದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಧಾನಮಂತ್ರಿ ಅವ್ರಿಗೆ ಬಿಜೆಪಿ ಸರ್ಕಾರಕ್ಕೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.